ಹಂಗಂತೂ ಬೇಜಾರಾಗೋಗೈತೆ ಗುರು, ಮೈಲೇಜೇ ಕೊಡ್ತಾ ಇಲ್ಲ ಕಾರು. ಅದಕ್ಕೋಸ್ಕರ ನಾನು ರೆಡ್ ಫ್ಲೋ ಕಡೆಯಿಂದ ಫ್ಯೂಲ್ ಅಡಿಟಿವ್ನ ತರಿಸಿದ್ದೀನಿ. ಇದೇನು ಮಾಡೋದು ಅಂದರೆ, ನೀವು ಫುಲ್ ಟ್ಯಾಂಕ್ ಮಾಡಿಸ್ತೀರ ಗೊತ್ತಾ, ಆವಾಗ ಒಂದು ಫುಲ್ ಕ್ಯಾನ್ನ ಈ ಥರ ಹಿಂಗೆ ಪೋರ್ ಮಾಡಿದ್ರೆ ಮುಗೀತು. ಸೊ ಬೇಸಿಕಲಿ ಫ್ಯೂಲ್ ಅಡಿಟಿವ್ಗಳು ಏನು ಮಾಡುತ್ತೆ, ಡೀಸೆಲ್ ಗಾಡೀಲಿ ಯಾವುದೇ ಸ್ಪಾರ್ಕ್ ಪ್ಲಗ್ ಇರಲ್ಲ, ಇಂಜೆಕ್ಟರ್ ಇರುತ್ತೆ, ಇಂಜೆಕ್ಟರ್ನ ಕ್ಲೀನ್ ಮಾಡುತ್ತೆ, ಫ್ಯೂಲ್ ಲೈನ್ಸ್ನ ಕ್ಲೀನ್ ಮಾಡುತ್ತೆ, ಮತ್ತು DPFನ ಕ್ಲೀನ್ ಮಾಡುತ್ತೆ, DPF ಕ್ಲಾಟ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ, ಆಯಿತಾ. ಇನ್ನು ಮೈಲೇಜ್ ಇನ್ಕ್ರೀಸ್ ಮಾಡುತ್ತೆ. ಇದೊಂಥರ ಪವರ್ ಡೀಸೆಲ್ ಇದ್ದಂಗೆ ಗುರು. ಶೆಲ್ಲಲ್ಲಿ ನೀವು ಪವರ್ ಡೀಸೆಲ್ ನೋಡ್ತೀರ ಗೊತ್ತಾ, ಪೆಟ್ರೋಲಲ್ಲಿ ನೀವು ಪವರ್ ಪೆಟ್ರೋಲ್, ಆಕ್ಟೇನ್ ಪೆಟ್ರೋಲ್ ನೋಡ್ತೀರ ಗೊತ್ತಾ, ಅದೇ ಥರ ಒಂದು ಫ್ಯೂಲ್ ಅಡಿಟಿವ್ ಅಷ್ಟೇ ಇದು. ಅದು ಬಿಟ್ಟರೆ ಏನಿಲ್ಲ. ಇದನ್ನು ಡೀಸೆಲ್ ಒಂದೇ ಅಲ್ಲ, ನೀವು ಪೆಟ್ರೋಲ್ಗೂ ಯೂಸ್ ಮಾಡ್ಬೋದು. ಇಲ್ಲಿರುತ್ತೆ ಎಷ್ಟು ml ಹಾಕ್ಬೋದು ಅಂತ. ಪೆಟ್ರೋಲ್ಗಿಂತ ಡೀಸೆಲು ಹೆವಿ ಫ್ಯೂಲ್ ಅಲ್ವಾ, ಸೊ ನಾವು 1 ಲೀಟ್ರ್ ಡೀಸೆಲ್ಗೆ 5 ml ಹಾಕಬೇಕು, ಮತ್ತು ಬಯೋ ಡೀಸೆಲ್ ಇದ್ದರೆ ನೀವು 7 ml ಹಾಕಬೇಕು. ಸೊ ಡೀಸೆಲಲ್ಲೂ ಕೂಡ ಸಲ್ಫರ್ ಡೀಸೆಲ್ ಬರ್ತಾಯಿದೆ, ಲೋ ಸಲ್ಫರ್ ಡೀಸೆಲ್ ಬರ್ತಿದೆ, ಬಯೋ ಡೀಸೆಲು, ಗ್ರೀನ್ ಡೀಸೆಲ್ ಅಂದರೆ ಸುಮಾರು ಡೀಸೆಲ್ ಬರ್ತಿದೆ. ನೀವು ಯಾವುದನ್ನು ಹಾಕ್ಸ್ತೀರಾ ಅದ್ರ ಪ್ರಕಾರ ಹಾಕ್ಬೋದು. ಆ್ಯಾವ್ರೇಜ್ ಒಂದು 5 ml ಹಾಕಿದ್ರೆ ಮುಗೀತು 1 ಲೀಟ್ರಿಗೆ. ಅಟ್ಲೀಸ್ಟ್ ಒಂದು ಫುಲ್ ಟ್ಯಾಂಕ್ ಮಾಡಿಸ್ತೀರಾ ಅಂದರೆ ಇದು ಒಂದು ಬಾಟ್ಲು ಫುಲ್ ಹಾಕಿದ್ರೆ ಮುಗೀತು ಮಾಡ್ಬೋದು. ನನ್ನ ಪ್ರಕಾರ ಒಂದು 5,000 ಇಲ್ಲ 10,000 ಕಿಲೋಮೀಟರ್ ಒಳಗಡೆ ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ಪೆಟ್ರೋಲ್ ಗಾಡಿಗಳಲ್ಲಿ E20 ಅಂತ ಬೇರೆ ಮಾಡ್ತಾರೆ, ನೀವು ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. E20 ಪೆಟ್ರೋಲ್ ಮಾಡೋದು ಶುಗರ್ ಕೇನು, ಮತ್ತು ಅದು ಎಂಡ್ ಆಫ್ ದ ಡೇ ಇಟ್ಸ್ ಅ ನ್ಯಾಚುರಲ್ ಪ್ರಾಡಕ್ಟ್, ಆಯಿತಾ. ಕರೋಷನ್ ಅನ್ನೋದು ಬಂದೇ ಬರುತ್ತೆ ಇಂಜಿನ್ ಒಳಗಡೆ, ಸೊ ಅದನ್ನು ಕೂಡ ಪ್ರಿವೆಂಟ್ ಮಾಡುತ್ತೆ. ನಿಮಗೇನಾದರೂ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಇಲ್ಲ ರೆಡ್ ಫ್ಲೋ ವೆಬ್ಸೈಟಿಂದ ಕೂಡ ಆರ್ಡರ್ ಮಾಡಿ ಆರಾಮಾಗಿ ಯೂಸ್ ಮಾಡ್ಬೋದು.